ನಮಸ್ಕಾರ ಸ್ನೇಹಿತರೆ. ಗಾನಕೋಗಿಲೆ ಜಾನಕಿ ಅಮ್ಮನವರ ಅಂತ್ಯ ಸಂಸ್ಕಾರ ನೆರವೇರುತ್ತಿದ್ದಂತೆ ಅವರ ಆಸ್ತಿ, ವಿಲ್ ಹಾಗೂ ಕುಟುಂಬದ ಬಗ್ಗೆ ಹಲವಾರು ಸುದ್ದಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಮೊಮ್ಮಗಳಾದ ಅಪ್ಸರಾ ವಿದ್ಯುಲಾ ಮತ್ತು ಸಾಕು ಮಗ ನವೀನ್ ನಡುವೆ ನಿಜವಾಗಿಯೂ ಆಸ್ತಿಗಾಗಿ ಕಿತ್ತಾಟ ಶುರುವಾಗಿದೆಯಾ? ಜಾನಕಿ ಅಮ್ಮನವರು ತಮ್ಮ 500 ಕೋಟಿ ರೂಪಾಯಿಯಲ್ಲಿ ಆಸ್ತಿಯಲ್ಲಿ ಅರ್ಧದಷ್ಟು ಆಶ್ರಮಕ್ಕೆ ದಾನ ನೀಡಿದ್ದಾರಾ? ಮಗ ಮತ್ತೆ ಸೊಸೆ ಡೈವರ್ಸ್ ಕೊಡಲು ಕಾರಣವೇನು? ಅದೇ ಕಾರಣಕ್ಕೆ ಮೊಮ್ಮಗಳಿಗೆ ಆಸ್ತಿ ಸಿಗುವುದಿಲ್ವಾ? 9 ವರ್ಷಗಳಿಂದ ಮೈಸೂರಿನಲ್ಲೇ ವಾಸವಾಗಿದ್ದ ಜಾನಕಿಯವರನ್ನು ದಸರಾ ಉದ್ಘಾಟನೆಗೆ ಯಾಕೆ ಆಹ್ವಾನಿಸಲಿಲ್ಲ? ಸಾಕು ಮಗ ನವೀನ್ ಬಳಿ ಜಾನಕಿಯವರು ಆಡಿದ ಕೊನೆಯ ಮಾತುಗಳೇನು? ಅವರ ಕೊನೆಯ ಆಸೆ ಏನಿತ್ತು? ರಕ್ತ ಸಂಬಂಧದ ಕುಟುಂಬದವರಿಗೆ ಅವರ ಜೊತೆಗೇ ಇರದೆ ಯಾಕೆ ಸಾಕು ಮಗನ ಜೊತೆ ಜೀವನ ಕಳೆದರು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿದೆ. ಆದ್ದರಿಂದ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ಶುರು ಮಾಡುವ ಮುನ್ನ ಗಾನಕೋಗಿಲೆ ಜಾನಕಿ ಅಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರು ಮತ್ತೆ ನಮ್ಮ ಕರ್ನಾಟಕದಲ್ಲೇ ಹುಟ್ಟಿ ಬರಲಿ ಎಂದು ನೀವು ಕೂಡ ಬಯಸುವುದಾದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ, ಜೊತೆಗೆ ಕಮೆಂಟ್ನಲ್ಲಿ ಓಂ ಶಾಂತಿ ಎಂದು ಬರೆದು ನಿಮ್ಮ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ. ಸ್ನೇಹಿತರೆ, ಸಾಮಾನ್ಯವಾಗಿ ಅಂತ್ಯ ಸಂಸ್ಕಾರವನ್ನು ಗಂಡು ಮಕ್ಕಳ ಕೈಯಲ್ಲಿ ನೆರವೇರಿಸಲಾಗುತ್ತದೆ. ಆದರೆ ಜಾನಕಿ ಅಮ್ಮನವರ ಏಕೈಕ ಪುತ್ರ ಮೊದಲೇ ನಿಧನರಾಗಿದ್ದರು. ಹೀಗಾಗಿ ಅವರ ಮೊಮ್ಮಗಳಾದ ಅಪ್ಸರಾ ವಿದ್ಯುಲಾ ಅವರೇ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದರು. ಈ ವೇಳೆ ಅಪ್ಸರಾ ವಿದ್ಯುಲಾ ಅವರು ಹೊರಗಿನಿಂದ ಶಾಂತವಾಗಿ ಕಾಣಿಸಿಕೊಂಡ ಕಾರಣ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಅವರನ್ನು ಟ್ರೋಲ್ ಮಾಡಿದರು. ಯಾಕೆಂದರೆ ಅಂತ್ಯ ಸಂಸ್ಕಾರಕ್ಕೆ ಬಂದಿದ್ದ ಹಂಸಲೇಖ, ನಟ ಶ್ರೀನಾಥ್, ಸುಧಾರಾಣಿ, ಹಿರಿಯ ನಟಿ ಭಾರತಿ ಸೇರಿದಂತೆ ಅನೇಕ ಗಣ್ಯರು ಕಣ್ಣೀರು ಹಾಕುತ್ತಾ ತಮ್ಮ ನೋವನ್ನು ಹಂಚಿಕೊಂಡರು. ಆದರೆ ಅಪ್ಸರಾ ಯಾಕೆ ಭಾವನಾತ್ಮಕವಾಗಿ ಕಾಣಿಸಲಿಲ್ಲ ಎಂಬ ಪ್ರಶ್ನೆ ಅನೇಕರಲ್ಲಿ ಮೂಡಿತ್ತು. ಆದರೆ ಸ್ನೇಹಿತರೆ, ಹೊರಗೆ ಕಾಣಿಸಿಕೊಳ್ಳುವ ಭಾವನೆಗಳೇ ಎಲ್ಲವೂ ಅಲ್ಲ. ಅವರ ಮನಸ್ಸಿನಲ್ಲಿ ಹೇಳಲಾಗದಷ್ಟು ನೋವಿತ್ತು. ಯಾಕೆಂದರೆ ಜಾನಕಿ ಅಮ್ಮನವರ ಕುಟುಂಬದಲ್ಲಿ ಉಳಿದಿದ್ದ ಏಕೈಕ ಸದಸ್ಯೆ ಎಂದರೆ ಅದು ಅಪ್ಸರಾ ವಿದ್ಯುಲಾ ಅವರೇ. ಜಾನಕಿ ಅಮ್ಮನವರು 1959ರಲ್ಲಿ ರಾಮಪ್ರಸಾದ್ ವಿದ್ಯುಲಾ ಅವರನ್ನು ವಿವಾಹವಾದರು. ಅವರಿಗೆ ಮುರಳೀಕೃಷ್ಣ ಎಂಬ ಒಬ್ಬ ಮಗನಿದ್ದನು. ನಂತರ ಮುರಳೀಕೃಷ್ಣ ಅವರು ಭರತನಾಟ್ಯ ಕಲಾವಿದೆ ಉಮಾ ಅವರನ್ನು ವಿವಾಹವಾದರು. ಅವರಿಗೆ ವರ್ಷಾ ವಿದ್ಯುಲಾ ಮತ್ತು ಅಪ್ಸರಾ ವಿದ್ಯುಲಾ ಎಂಬ ಇಬ್ಬರು ಪುತ್ರಿಯರು ಜನಿಸಿದರು. ಹೀಗೆ ಒಂದು ಸುಂದರ ಕುಟುಂಬ ಸಂತೋಷದಿಂದ ಜೀವನ ಸಾಗಿಸುತ್ತಿತ್ತು. ಆದರೆ ವಿಧಿಯಾಟ ಬೇರೆಯೇ ಆಗಿತ್ತು. ಮೊದಲು ಜಾನಕಿ ಅಮ್ಮನವರ ಪತಿ ರಾಮಪ್ರಸಾದ್ ಹೃದಯಾಘಾತದಿಂದ ನಿಧನರಾದರು. ನಂತರ ಮಗ ಮುರಳೀಕೃಷ್ಣ ಮತ್ತು ಸೊಸೆ ಉಮಾ ಅವರ ವೈಯಕ್ತಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿ ಡೈವರ್ಸ್ ಆಯಿತು. ಅದಾದ ಕೆಲವೇ ವರ್ಷಗಳಲ್ಲಿ ಮೊದಲ ಮೊಮ್ಮಗಳು ವರ್ಷಾ ವಿದ್ಯುಲಾ ಅಮೆರಿಕದಲ್ಲಿ ಸಂಭವಿಸಿದ ಅವಘಡದಲ್ಲಿ ಸಾವನ್ನಪ್ಪಿದರು. ನಂತರ ಮಗ ಮುರಳೀಕೃಷ್ಣ ಕೂಡ ಹೃದಯಾಘಾತದಿಂದ ನಿಧನರಾದರು. ಈ ಎಲ್ಲ ಘಟನೆಗಳು ಜಾನಕಿ ಅಮ್ಮನವರನ್ನು ತೀವ್ರವಾಗಿ ಕಂಗೆಡಿಸಿತು. ಇನ್ನು ಎರಡನೇ ಮೊಮ್ಮಗಳಾದ ಅಪ್ಸರಾ ವಿದ್ಯುಲಾ ಬೆಂಗಳೂರಿನಲ್ಲಿ ಯೋಗ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಹಂ ಯೋಗ ಎಂಬ ಸಂಸ್ಥೆಯನ್ನು ಆರಂಭಿಸಿರುವ ಅವರು ಬೆಂಗಳೂರು, ಹೈದರಾಬಾದ್ ಹಾಗೂ ಚೆನ್ನೈನಲ್ಲಿ ಅದರ ಶಾಖೆಗಳನ್ನು ನಡೆಸುತ್ತಿದ್ದಾರೆ. ಗಣೇಶ್ ಚಂದ್ರಶೇಖರ್ ಅವರನ್ನು ವಿವಾಹವಾಗಿರುವ ಈ ದಂಪತಿ ಬೆಂಗಳೂರಿನಲ್ಲೇ ವಾಸವಾಗಿದ್ದಾರೆ. ಆದರೆ ಜಾನಕಿ ಅಮ್ಮನವರನ್ನು ಕೊನೆಯವರೆಗೂ ನೆರಳಿನಂತೆ ನೋಡಿಕೊಂಡವರು ಅವರ ಸಾಕು ಮಗ ನವೀನ್. ಯಾವುದೇ ರಕ್ತ ಸಂಬಂಧವಿಲ್ಲದಿದ್ದರೂ ಸುಮಾರು 25 ವರ್ಷಗಳಿಂದ ಅವರು ಜಾನಕಿ ಅಮ್ಮನವರ ಜೊತೆಗಿದ್ದರು. ಕೊನೆಯ ಕ್ಷಣದಲ್ಲೂ ಆಸ್ಪತ್ರೆಯಲ್ಲಿ ಅವರ ಪಕ್ಕದಲ್ಲೇ ಇದ್ದು ಸೇವೆ ಸಲ್ಲಿಸಿದ್ದು ಅದೇ ನವೀನ್ ಮತ್ತು ಜಾನಕಿ ಅಮ್ಮನವರ ಪರಿಚಯವೂ ವಿಶೇಷ. 13 ವರ್ಷದ ಬಾಲಕನಿದ್ದಾಗಲೇ ಜಾನಕಿ ಅಮ್ಮನವರ ಅಭಿಮಾನಿಯಾಗಿ ಮನೆ ಬಿಟ್ಟು ಚೆನ್ನೈಗೆ ಹೋಗಿದ್ದರು. ಮೊದಲಿಗೆ ಸೆಕ್ಯೂರಿಟಿ ಗಾರ್ಡ್ ಒಳಗೆ ಬಿಡಲಿಲ್ಲ. ಆದರೆ 2 ದಿನ ಮನೆಯ ಮುಂದೆ ಕಾಯುತ್ತಿದ್ದ ವಿಷಯ ತಿಳಿದು ಜಾನಕಿ ಅಮ್ಮನವರು ಅವರನ್ನು ಕರೆಸಿ ಊಟ ಮಾಡಿಸಿ ಬಟ್ಟೆ ಹಾಗೂ ಹಣ ನೀಡಿ ಊರಿಗೆ ಕಳುಹಿಸಿದ್ದರು. ಅಲ್ಲಿಗೆ ಆರಂಭವಾದ ಆ ಬಾಂಧವ್ಯ ಜೀವನದ ಕೊನೆಯ ಕ್ಷಣವರೆಗೂ ಮುಂದುವರಿಯಿತು. ಧನ್ಯವಾದಗಳು ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.